ರೈಟ್ ರೈಡರ್ ಕವರ್ ಭಾಗದಿದ್ದಾರೆ. ವಿನಯ್ ಟ್ಯಾಕಲ್ ಪ್ರಯತ್ನ ಹೆಚ್ಚು ಬೋನಸ್ ಜೊತೆಲಿ ಒಂದು ಡಚ್ ಪಾಯಿಂಟ್ನೊಂದಿಗೆ ಲೆಫ್ಟ್ ರೈಡರ್ ಸಂಜು ರೈಟಲ್ಲಿ ಶರತ್ ಸಂಪೂರ್ಣ ಸಂಘದೊಂದಿಗೆ ವಾಪಸ್ ಆಗಿದ್ದಾರೆ. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಂಕರ್ ರೈಟ್ ರೈಡರ್ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಅಜಯ್, ರೈಟ್ ಕಾರ್ನ್ ಭಾಗದಲ್ಲಿ ಸಂಜಯ್. ಸುತ್ತವಾದ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕಾರ್ನರ್ ಭಾಗದಲ್ಲಿ ಇದ್ದಂತಹ ಸಂಜಯ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾದರು. ಮತ್ತೆ ರೈಟಲ್ಲಿ ಲಕ್ಷ್ಯ ನೋಡಿ. ಇಲ್ಲಿ ನಿಂತಿರುವಂತಹ ಪ್ರೇಕ್ಷಕರು ದಯವಿಟ್ಟು ತಮಗೋಸ್ಕರ ಗ್ಯಾಲರಿ ವ್ಯವಸ್ಥೆ ಇದೆ, ದಯವಿಟ್ಟು ಗ್ಯಾಲರಿಗೆ ಹೋಗಿ ಆಸಕ್ತಾಗಬೇಕು. ಎಷ್ಟೊತ್ತಂತ ನಿಂತ್ಕೊಂಡು ಮ್ಯಾಚ್ ನೋಡ್ತಾರೆ, ಕಾಲು ನೋವಾಗಲ್ವಾ? ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಆಟಗಾರರು ನಿಮ್ಮ ನಡುವೆ ವಾದ ವಿವಾದಕ್ಕೆಲ್ಲ ಅವಕಾಶ ಇಲ್ಲ. ಅವ್ರಿಗೊಂದು ಕಾರ್ಡ್ ಕೊಡೋರಿಗೆ ದಯವಿಟ್ಟು ಪ್ಲೇಯರ್ ಮಾತಾಡಬಾರ್ದು, ಓನ್ಲಿ ಕ್ಯಾಪ್ಟನ್ ಮಾತಾಡಬೇಕು. ನೋಡಿ, ಪ್ಲೇಯರ್ ಮಾತಾಡಬಾರ್ದು. ಅಫಿಷಿಯಲ್ ಇರೋದೇನಕ್ಕೆ? ನೋಡಿ, ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ. ಟೈಮ್ ಇಲ್ಲ ಇಲ್ಲಿ, ದಯವಿಟ್ಟು ಆರ್ಗ್ಯೂ ಮಾಡಬೇಡಿ. ರೈಟಲ್ಲಿ ಮಥನ್ ಫಸ್ಟ್ ಟೈಮ್ ಔಟ್ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ನಾಲ್ಕು ಎರಡು ಕ್ಲಾಸಿಕ್ ನ್ಯಾಷನಲ್ಸ್ ಪರವಾಗಿ ಲಕ್ಷ್ಯ ತಿವಾರಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ 7 ಆಟಗಾರರ ನಡುವೆ ಒಂದು ಸಾವನ್ನಗಿರುವ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಪರಿಣಿತ್, ಕವರ್ ಭಾಗದಲ್ಲಿ ಸೂರಿ. ಸಂಪೂರ್ಣ ಸಂಘದೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಲಕ್ಷಿತ್ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಒಬ್ಬ ಪ್ರಮುಖ ಆಟಗಾರ. ಈ ಬಾರಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಂಕರ್ ರೈಟ್ ಕವರ್ ಮೇಲೆ ಅಟ್ಯಾಕ್ ಮಾಡಿದ್ರು. ಹೇಮಂತ್ ತಿವಾರಿ ಔಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ.
ಶರತ್ ಯಾದವ್. It's first time at Classic Nationals. ಮುಂದಿನ ಪಂದ್ಯ ಕಸ್ಟಮ್ಸ್ ಅಂಡ್ GST ಟೀಮ್ ವರ್ಸಸ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೊಡಿಚಿಕ್ನಳ್ಳಿ. ಎರಡು ತಂಡದ ಆಟಗಾರರೇ ಆದಷ್ಟು ಬೇಗ ಸಿದ್ಧರಾಗಿ. 6-3 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ನಮ್ಮ ಗೆದ್ಲಳ್ಳಿ ವಾರ್ಡ್ನ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿರುವ ಸನ್ಮಾನ್ಯ ಶ್ರೀಯುತ NM ಗಿರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಈಗಾಗಲೇ ಅಂತಿಮ ದಿನದ ಪಂದ್ಯಗಳು ಬಹಳ ಅದ್ಭುತವಾಗಿ ನಡೀತಾ ಇದೆ. ಮಹಿಳಾ ವಿಭಾಗದಲ್ಲಿ ಈಗಾಗಲೇ 2 ತಂಡಗಳು ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. SDM ಉಜಿರೆ ಹಾಗೂ ಕಾಫಿ ನಾಡು ಚಿಕ್ಕಮಗಳೂರು. ಮದನ್ ಸಾಕಷ್ಟು ಬೇಗದ ದಾಳಿಯೊಂದಿಗೆ ಅಂಕಕ್ಕಾಗಿ ಸಾಕಷ್ಟು ಪ್ರಯತ್ನ ಇತ್ತು. ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ರೈಟ್ ಇನ್ನ ಜಾಗದಲ್ಲಿದ್ದಂತ ಮದನ್ ಅವರನ್ನು ಔಟ್ ಮಾಡಲು ಯಶಸ್ವಿ ಆದರು. 6-4 ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್. ಮುಂದಿನ ಪಂದ್ಯ ಕಸ್ಟಮ್ಸ್ ಅಂಡ್ GST ಟೀಮ್ ವರ್ಸಸ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೊಡಿಚಿಕ್ನಳ್ಳಿ. ಈ ಬಾರಿ ಲಕ್ಷ್ಯ ಶರಥ ವೈದ್ಯರದ ನೆರವಿನ ಆಟಗಾರ. ಎಂಟು 5ರಲ್ಲಿ ಪಂದ್ಯ. ರೈಟ್ ನಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಥನ್. ಎಂಡ್ಲೈನ್ ಗೇಮ್ಗೆ ಮುಂದಾಗಿರುವಂತಹ ಕ್ಲಾಸಿಕ್ ನ್ಯಾಷನಲ್ಸ್ ಈ ಬಾರಿ ಎಂಟು 6 ಕ್ಲಾಸಿಕ್ ನ್ಯಾಷನಲ್ಸ್ ಪರವಾಗಿ. ರೈಟ್ ನಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಲಕ್ಷಿತ್. ಈ ಆಟಗಾರ ಡೈವಿಂಗ್ ಆಂಕಲ್ ಅನ್ನ ಪ್ರಯತ್ನ ಇತ್ತು, ಆದ್ರೆ ಅದ್ಭುತವಾದಂತಹ ಎಸ್ಕೇಪ್ ಇಲ್ಲಿ ಲಕ್ಷಿತ್. ರೈಟ್ ನಲ್ಲಿ ನಿರಂತರವಾಗಿ ತಂಡಕ್ಕೆ ಆಸರಾಗ್ತಾ ಇದ್ದಾನೆ ಲಕ್ಷಿತ್. ಶಂಕರ್, ಆದ್ರೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಜರ್ಸಿ ನಂಬರ್ 12ರಲ್ಲಿ ಲಕ್ಷಿತ್. ರೆಡ್ ಪಾಯಿಂಟ್ಸ್ ಹಾಗೂ ಡಿಫೆನ್ಸ್ ಭಾಗದಲ್ಲಿ 2ರಲ್ಲೂ ಸಹ ಅದ್ಭುತ ಪ್ರದರ್ಶನ ನೀಡ್ತಾ ಶ್ರೇಷ್ಠ ಆಲ್ರೌಂಡರ್ ಆಟಗಾರನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಬಿಗಿಯಾದಂತಹ ಡೈವಿಂಗ್ ಆಂಕಲ್ ಹೋಲ್ಡ್. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ ಒಂದಂಕದ ಸೆಟ್ ಆಗ್ತದೆ. ಈ ಮೂಲಕ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 11-7 ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್.
ಕ್ಲಾಸಿಕ್ ನ್ಯಾಷನಲ್ಸ್ ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. ರೈಟ್ ನಲ್ಲಿ ಸಂಜು ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಜಯ್, ರೈಟ್ ಕಾರ್ನರ್ ಭಾಗದಲ್ಲಿ ಸಂಜಯ್. ಈ ಬಾರಿ ಒಂದೊಳ್ಳೆ ಚೈನ್ ಟ್ಯಾಕಲ್ ಪ್ರಯತ್ನ ಅಜಯ್ ಹಾಗೂ ಮದನ. ಅದು ಕಾಂಬಿನೇಷನ್ ಟ್ಯಾಕಲ್ ಇಲ್ಲಿ. ಐದು ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ಮುಂದಿನ ಪಂದ್ಯಕ್ಕೆ ಕಸ್ಟಮ್ಸ್ ಅಂಡ್ GST ಟೀಮ್ ವರ್ಸಸ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿ. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಆಟಗಾರ ಮಧ್ಯಾಹ್ನ ಅದ್ಭುತವಾದಂತಹ ಎಸ್ಕೇಪ್ ಇಲ್ಲಿ ಪ್ರಸನ್ನ ಅವರಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಆಯಿತು. ನೀನೆಲ್ಲೋ ಲೇ ಅವ್ರ ತಾನೇ ಹೋಗ್ಬೇಕು, ನೀನು ಅನ್ಕೋದೆ ಮುಚ್ಕೊಂಬಂದಿಲ್ಲ. ವಿಡಿಯೋ ತೆಗಿಬೋದು ನಿಮಗೆ ಮುಚ್ಕೊಂಬಂದಿಲ್ಲ. ತಕ್ಕ ಬಂದರೆ ಅಲ್ಲೋಗೋನು. ಅಪ್ಪಗೆ ಹೇಳ್ತೀನಿ ಅಪ್ಪ ಕೆಲಸ ಮಾಡೋದ್ರೆ ಅವ್ನು ಬೇರೆ ಕೆಲಸಕ್ಕೆ ಹೋಗೋಣಪ್ಪ ಅಂತ. ಬರೋದನ್ನ ಎಷ್ಟೊತ್ತು ಸರಿ ಹೋಗುತ್ತಂತೆ, ಏನಾಗತ್ತಂತೆ? ಲಾಸ್ಟ್ 5 minutes to go. ಕಡೆಯಲ್ಲಿ LED ಸ್ಕೋರ್ ಬೋರ್ಡ್ ಅಕ್ಕಪಕ್ಕ ಕೂತಂತ ಪ್ರೇಕ್ಷಕರು ಅಲ್ಲಿ LED ಅನ್ನು ಯಾರು ಸಹ ಟಚ್ ಮಾಡಬೇಡಿ. ನೋಡಿ ಆಫ್ ಆಗಿದೆ. 12-9 ಕ್ಲಾಸಿಕ್ ನ್ಯಾಷನಲ್ಸ್ ಪರವಾಗಿ. ಅಲ್ಲೊಂದಲ್ಲ ಹಿಂಗಡೆ 25 ಇಲ್ಲ ತೋರಿಸಿ ಇವರಿಬ್ಬರನ್ನ ಸೈಡ್ ಸೆಕೆಂಡ್ಸ್ ಕಾಣಲ್ಲ. ಸೈಡ್ ನೀವೇ ತಡೀನಲ್ಲ, ಟ್ಯಾಪ್ ಹಾಕಿದ್ದಲ್ಲ. ಮತ್ತೆ ದಾಳಿಯಲ್ಲಿ ಶರತ್ ಯಶಸ್ವಿ ಕೂಡ ಆಗ್ತಾ ಇದ್ರೆ. ಒಂದೊಳ್ಳೆ ಟ್ಯಾಕಲ್. ಅಲ್ಲ ನೋಡಿ, ಸ್ಕೋರ್ ಬರ್ತಾ ಇಲ್ಲ ನೋಡಿ ಸರಿಯಾಗಿ. 13-10 3 ಅಂಕದ ಮೊದಲಲ್ಲಿ ಕ್ಲಾಸಿಕ್ ನ್ಯಾಷನಲ್. ಒಂದು ರನ್ನಿಂಗ್ ಹ್ಯಾಂಡ್ ಟಚ್. 13-11 ಕ್ಯಾಪ್ಟನ್. ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅತ್ಯಂತ ರೋಚಕವಾದ ಪಂದ್ಯ. ಅಜಯ್ ಕ್ವಿಕ್ ಆಗಿ ಬಾಕ್ಲರ್ ಕ್ರಾಸ್ ಮಾಡಿ ವಾಪಸ್ ಆಗಿದ್ದಾರೆ. ಸುಪಡೆ ಆನ್ ಆಗಿದ್ದ ಸಂದರ್ಭ. ಶಂಕರ್ ಅಷ್ಟೇ ವೇಗವಾಗಿ ಬಾಕ್ಲರ್ ಕ್ರಾಸ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಕಾಪ್ ನೋಡ್ಬೇಕಾಗಿದೆ ಎರಡು ದೊಡ್ಡ ಆಟಗಾರರ ಸ್ಟ್ರಾಟಜಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. 13-11 2 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್.
ಪಾಯಿಂಟ್. ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡಕ್ಕೆ. 16-14. The last and final call. ನವಚೇತನ ಹಾಗೂ ಕಸ್ಟಮ್ಸ್ GST. ನೋಡಮ್ಮ ಹೋಗಿ ಟೀಮ್ ಕರ್ಕೊಂಬ. ಯಶವಂತ್ ಹೇಳಿದ್ಯಾ? ಫ್ಯೂಚರ್ ಗೋಲ್ಸ್ ಫಸ್ಟ್ ಕಾಲ್ ಕಾಶಿ ವಿಶ್ವನಾಥ. ಫ್ಯೂಚರ್ ಗೋಲ್ಸ್ ಹಾಗೂ ಕಾಶಿ ವಿಶ್ವನಾಥ. 16-14, 16-14 in favor of ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ಪ್ರಸನ್ನ, ವಾಟ್ ಅ ಪವರ್ಫುಲ್ ಟ್ಯಾಕಲ್. ಬೇಗಿಯಾದಂತಹ ಒಂದು ಹಿಡಿತ, ಏಕಾಂಗಿಯಾಗಿ ಶಂಕರವನ್ನು ಬಂಧಿಸಲು ಯಶಸ್ವಿಯಾದರು. ಕ್ಯಾಪ್ಟನ್ ಲಾಸ್ಟ್ 2 minutes to go. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಕ್ಷಿತ್ ಆಯ್ತು ಚುರುಕಿನ ಪಾದಗಳ ಚೆಲ್ಲುವೊಂದಿಗೆ 16-15 1 ಅಂಕದ ಮುನ್ನಡೆಯಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್. ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಕ್ಲಾಸಿಕ್ ನ್ಯಾಷನಲ್ ತಂಡಕ್ಕೆ. ಈ ಮೂಲಕ ಸ್ಕೋರ್ 16 ಈಚ್. 16-16 ಸಮಬಲ ಹೋರಾಟದಲ್ಲಿ ಪಂದ್ಯ. ರೈಟ್ನಲ್ಲಿ ಕೆಂಪೇಗೌಡ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಥನ. ಚುರುಕಿನ ಪಾದಗಳ ಚೆಲ್ಲುವೊಂದಿಗೆ ರೈಟ್ ರೈಡರ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 16-16. ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಆದ್ರೆ ಒಂದೊಳ್ಳೆ ಟ್ಯಾಕಲ್ ಕೂದಲಲ್ಲಿ ಅಂತರದಲ್ಲಿ ಲಕ್ಷಿತ್ ಮಿಡ್ ಲೈನ್ ಇಂದ ವಂಚಿತರಾಗಿದ್ದಾರೆ. ಬನ್ನಿ ಬೇಗ ಬನ್ನಿ. ಕಸ್ಟಮ್ಸ್ ನಮಗೆ ಫುಲ್ ಟೈಮು ಅಥವಾ ಜಾಸ್ತಿ ಟೈಮ್ ಬೇಕು ಅಂದರೆ ಆಗಲ್ಲ. ಯಾಕಂದರೆ ಇನ್ನೂ 13 ಮ್ಯಾಚ್ ಆಗಬೇಕಾಗಿದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ಮಹಿಳೆಯರ ವಿಭಾಗದ ಫೈನಲ್ ಪಂದ್ಯ ಕೂಡ ನಡೀಬೇಕಾಗಿದೆ. ಬನ್ನಿ ನವಚೇತನ ಹಾಗೂ ಕಸ್ಟಮ್ಸ್ ಅಂಡ್ GST ಟೀಮ್. ಮಾಡುವಿಲ್ಲವೇ ಮಾಡಿ ಬಾರಿ ಮಾತ್ಕಾರ ಮಿಸ್ಟೇಕ್ ಮಾಡಿದ್ರು. ಕ್ಲಾಸಿಕ್ ನ್ಯಾಷನಲ್ ತಂಡದ ಆಟಗಾರ ಕೊನೆಯ ಹಂತದಲ್ಲಿ ಒಂದು ಮಿಸ್ಟೇಕ್. ಅವಕಾಶ ಇತ್ತು, ಡಿಸೈಡ್ ರೈಡ್ ಆಗಿತ್ತು, ಟ್ಯಾಕಲ್ ಮಾಡಿದ್ರೆ ಪಂದ್ಯ